ಭಗತ್ ರಾಯ್ ಸಿನಿಮಾ ನಾನು ಹೇಳಿದೆ, ಆಗ್ಲೂ ಹೇಳಿದೆ, ಇವಾಗ್ಲೂ ಹೇಳ್ತೀವಿ. ಏನ್ ಗೊತ್ತಾ, ಈ ಪ್ರಪಂಚದಲ್ಲೇ ಪ್ರತಿಯೊಂದಕ್ಕೂ ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ಅನ್ನೋದು ಇದ್ದೇ ಇರುತ್ತೆ. ಆದ್ರೆ ಒಂದೇ ಒಂದು ಸಮಸ್ಯೆಗೆ ಈ ಪ್ರಪಂಚದಲ್ಲೇ ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ಅನ್ನೋದು ಇರುತ್ತೆ. ಏನ್ ಸಮಸ್ಯೆಗೆ, ಒಂದೇ ಒಂದು ಸಮಸ್ಯೆಗೆ ಎಲ್ಲೂ ಪರಿಹಾರ ಸಿಗಲ್ಲ. ಏನಂದ್ರೆ ಬಡವರಿಗೆ ಅನ್ಯಾಯ ಆದಾಗ ನ್ಯಾಯ ಸಿಗೋದು. ಇದು ನೀವೆಲ್ಲರೂ ನೋಡ್ಕೊಳ್ಳಿ, ಬಡವ ಯಾವತ್ತಿದ್ರು ಒಬ್ರು ಬಡವರು ಅನ್ಯಾಯನೇ ಆಗ್ತಾ ಇರುತ್ತೆ, ಯಾವತ್ತೂ ನ್ಯಾಯ ಆಗಲ್ಲ. ಅದಕ್ಕೇನೆ ಒಂದು ಸಿನಿಮಾ ಬಂದಿದೆ, ಧೀರ ಭಗತ್ ರಾಯ್ ಅಂತ ಅಂದ್ಬಿಟ್ಟು ಸಿನಿಮಾ. ಪ್ರತಿಯೊಬ್ಬರು ಬಂದ್ಬಿಟ್ಟು ಸಿನಿಮಾ ನೋಡಿ. ಏನಕ್ಕಂದ್ರೆ ಎಷ್ಟು ಹಿಂದೆಗಡೆ ಎಷ್ಟು ಕಷ್ಟ ಇರುತ್ತೆ. ನಾನು ಹೇಳ್ಬಿಡ್ತೀನಿ ಒಂದೇ ಸಲ, ನಾನು ಡೈಲಾಗ್ಸ್ ಅಲ್ಲಿ ಹೋಗ್ಬಿಡ್ತೀನಿ. ತುಂಬಾ ದಿನ ಆದ್ಮೇಲೆ ರಿವ್ಯೂ ಕೊಡ್ತಾ ಏನಕ್ಕೆ ತುಂಬಾ ದಿನ ಆದ್ಮೇಲೆ ರಿವ್ಯೂ ಕೊಡ್ತಾ ಇದ್ದೀನಿ ಅಂದ್ರೆ, ಒಂದೊಳ್ಳೆ ಕನ್ನಡ ಸಿನಿಮಾ, ದೊಡ್ಡ ಟಕ್ಕರ್ ಇದೆ, ನಿಮಗೂ ಗೊತ್ತು, ಎಲ್ಲರಿಗೂ ಗೊತ್ತು. ಅಂತ ಟಕ್ಕರ್ ಅಲ್ಲಿ ಒಂದೊಳ್ಳೆ ಸಿನಿಮಾ ರಿಲೀಸ್ ಆಗಿದೆ. ಅದಕ್ಕೇನೆ ಹೇಳ್ತೀನಿ ನಾನು. ನೋಡಿ, ಒಂದೇ ಮಾತು ಹೇಳ್ಬಿಡ್ತೀನಿ, ಅಣ್ಣ ಫೈರು ಅನ್ನೋರೆಲ್ಲ ಮುಚ್ಕೊಳ್ಳಿ ಬಾಯಿ, ಫೈರು ಅನ್ನೋರೆಲ್ಲ ಮುಚ್ಕೊಳ್ಳಿ ಬಾಯಿ. ಯಾಕಂದ್ರೆ ಕನ್ನಡ ಸಿನಿಮಾ ರಿಲೀಸ್ ಆಗಿದೆ, ಧೀರ ಭಗತ್ ರಾಯ್. ಧೀರ ಭಗತ್ ರಾಯ್ ಸಿನಿಮಾ ರಿಲೀಸ್ ಆಗಿದೆ ನೋಡಿ. ಫೈರು ಇದೆಲ್ಲ ಬಾಯಿಗಳು ಮುಚ್ಕೊಂಡ್ಬಿಟ್ಟು ರಾಯ್ ಬಂದ್ಬಿಟ್ಟು ನೋಡ್ಬೇಕು ಧೀರ ಭಗತ್ ರಾಯ್ ಏನಕ್ಕೆ ಅಂತ ಅಂದ್ಬಿಟ್ಟು ಹೇಳ್ತೀನಿ ನೋಡಿ. ಅಣ್ಣ ಮದ್ವೆ ಆಗ್ಬೇಕಾದ್ರೆ ಕಟ್ತಾರೆ 3 ಗಂಟು, ಮದ್ವೆ ಆಗ್ಬೇಕಾದ್ರೆ ಕಟ್ತಾರೆ 3 ಗಂಟು. ಧೀರ ಭಗತ್ ರಾಯ್ ಸಿನಿಮಾ ಬಂದ್ಬಿಟ್ಟು ಒಂದೊಳ್ಳೆ ಕಂಟೆಂಟ್ ಅಣ್ಣ, ಸೂಪರ್ ಆಗಿರೋ ಕಂಟೆಂಟ್ ಅಣ್ಣ. ನೋಡಿ ನೋಡಿ, ಆ ದೇವ್ರಿಗೂ ಭೇದ ಭಾವ ಇರುತ್ತಂತೆ. ಆದ್ರೆ ನಮ್ಮ ಸಂವಿಧಾನ ಬರೀ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ, ಸಂವಿಧಾನಕ್ಕೆ ಮಾತ್ರ ಯಾವುದೇ ಭೇದ ಭಾವ ಇಲ್ಲ, ಯಾರೇ ಆಗ್ಲಿ ಎಲ್ಲ ಒಂದೇ. ಅದಕ್ಕೆ ನಾನು ಮಾತು ಹೇಳ್ತೀನಿ ಅಣ್ಣ, ನಿಮ್ ಮನ್ಸಲ್ಲಿಂದ ಎಲ್ಲ ಬಿಟ್ಬಿಡ್ರಿ ಜಾತಿ. ಧೀರ ಭಗತ್ ರಾಯ್ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ, ನೀತಿ ತುಂಬಾ ತುಂಬಾ ಸೂಪರ್ ಆಗಿರೋ ನೀತಿ ತೋರಿಸಿದ್ದಾರೆ ಬೈ. ಹೆಂಗ್ ಹೇಳಿ ಅಂದ್ರೆ ನೋಡಿ, ಹಿಂಗ್ ಹೇಳಿದ ತಕ್ಷಣ ಎಲ್ಲ ಏನ್ ಅನ್ಕೋತೀರಾ ಅಂದ್ರೆ ಏನೋ ಮೆಸೇಜ್ ಇರುತ್ತೆ ಅಥವಾ ಏನೋ ಇದಿರುತ್ತೆ ಅಂತ ಅನ್ಕೋತೀರಾ. ಅಲ್ಲ, ಕಮರ್ಷಿಯಲ್ ಬೈ. ಪ್ರತಿಯೊಬ್ರು ಎಂಜಾಯ್ ಮಾಡ್ತೀರಾ, ಲವ್ ಇರುತ್ತೆ, ಆ ಫೈಟ್ಸ್ ಇರುತ್ತೆ, ಗೂಸ್ ಬಂಪ್ಸಿನು ಅಣ್ಣ. ಪ್ರತಿಯೊಂದು ರೋಡಲ್ಲಿ ಇರುತ್ತೆ ಹಂಸು, ಪ್ರತಿಯೊಂದು ರೋಡಲ್ಲಿ ಇರುತ್ತೆ ಹಂಸು. ಧೀರ ಭಗತ್ ರಾಯ್ ಸಿನಿಮಾದಲ್ಲಿ ಮಸ್ತಾಗಿದೆ ಗೂಸ್ ಬಂಪ್ಸ್. ಏನ್ ಆಕ್ಟಿಂಗ್, ಏನು ಆಕ್ಟಿಂಗ್ ಹೆಂಗ್ ಮಾಡಿದಾರೆ ಅಂದ್ರೆ, ಮೊದಲನೇ ಸಿನಿಮಾ ಇದು. ಅಯ್ಯೋ ಮೊದಲನೇ ಸಿನಿಮಾ ಅಂತ ಅನ್ಸೋದೇ ಇಲ್ವೇ. ಒಂದೇ ಒಂದು ಮಾತು ಹೇಳ್ತೀನಿ ಅಣ್ಣ, ಜಾಸ್ತಿ ದಿನ ಆದ್ಮೇಲೆ ಸಿಗ್ತಾರೆ ಅಣ್ಣ, ಜಾಸ್ತಿ ದಿನ ಆದ್ಮೇಲೆ ಸಿಕ್ಕಿದ್ರೆ ಅಂತಾರೆ ಹಾಯಿ. ತುಂಬಾ ದಿನ ಆದ್ಮೇಲೆ ಅಂತಾರೆ ಸಿಕ್ಕಿದ್ರೆ ಹಾಯಿ. ಈ ಸಿನಿಮಾದಲ್ಲಿ ಹೀರೋ ಸಕ್ಕತ್ತಾಗಿ ಮಾಡಿದ್ದಾರೆ, ಅವರೇ ರಾಕೇಶ್ ತಳವಾಯಿ. ರಾಕೇಶ್ ತಳವಾಯಿ ಅವರೇ ಸಕ್ಕತ್ತಾಗಿ ಮಾಡಿದ್ದೀರಾ. ಅರೆ ಒಂದೇ ಒಂದು, ನಾವು ಎಲ್ಲರಿಗೂ ನಾನು ಹೇಳೋದು ಒಂದೇ ಒಂದು ಥ್ಯಾಂಕ್ ಯು. ಯಾರಿಗಂದ್ರೆ ಲಾಯರ್ಗೆ, ಪ್ರತಿಯೊಬ್ರು ಲಾಯರ್ಗಳು